ಟ್ಯಾಲೆಂಟ್ ಇಲ್ಲೇನು ಕಮ್ಮಿನ ಈ ಕಣ್ಣು ಹೋರಿ ಮ್ಯಾಗೆ ಕೈಗೆ ಮೊಬೈಲ್ ಸಿಕ್ಕಿದ ತಕ್ಷಣ ಕ್ಯಾಮ್ರಾ ತಗೊಂಡು ಹುಚ್ಚಂಗಡ ಹುಚ್ಚಬಳಿ ಮಕ್ಕಳ ನಡುವೆ ಕಂಟೆಂಟ್ ಕೊಂಡ್ಕೊಂಡು ಕಮೆಂಟ್ ಮಾಡ್ಕೊಂಡು ಬ್ಲಾಗ್ ರ್ಯಾಪ್ ಅಂತ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ನಾನು ಕಂಟೆಂಟ್ ಅಲ್ಲಿ ಟ್ಯಾಲೆಂಟ್ ತೋರಿಸ್ತಾ ಇದ್ರೆ ನೀವು ನನಗೆ ಸಪೋರ್ಟೇ ಮಾಡ್ತಾ ಇಲ್ಲ ನ್ಯಾಯನ. ಗಾಯ್ಸ್, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಭಸ್ಮಾಸ್ಮರನ್ ದರ್ಶನ ಆಗೋಯ್ತು. Hi Basmaspura, how are you? How can speak language you're talking? Tell me once more. What about you? Speak this language. Hello. Hi. Hey bro. Turn bro. See that camera, not my face. Why? ಇವತ್ತು ನಾನು ಬಂದಿದ್ದು ಶಾಂತಪ್ಪನ ಮೀಟ್ ಮಾಡೋಣ ಅಂತಂದ್ರೆ ಶಾಂತಪ್ಪ ಶಾಂಪಕ್ಕ ಶೇವಿಂಗ್ ಮಾಡ್ಕೊಂಡು ಶಾಂತಮ್ಮನ ಜೊತೆ ಮೆಸೇಜ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾವ್ರೆ. ಏನೇ ಆಗ್ಲಿ ಏನೇ ಹೋಗ್ಲಿ ನಾನು ಹೇಳೋದು ಒಂದೇ, ನಮ್ ನಾಗಣ್ಣ ಯಾವತ್ತಿದ್ರು ವಾದಿದಲ್ಲಿ ಮುಂದೆ. ಅಣ್ಣ, ಈ ಡೈಲಾಗ್ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಏನು ಹೇಳಲ್ಲಪ್ಪ. ಯಾರೇನು ಹೇಳಿ ಯಾರೇನೇ ಹೇಳ್ಕೊಂಡಿ ಆದ್ರೂ ಜೀವನದಲ್ಲಿ ಈ ತರ ಒಬ್ರು ಸಪೋರ್ಟ್ ಮಾಡಕ್ ಇರ್ಬೇಕು. ಯಾರು ಬೇಕಾದ್ರೂ ಉದ್ಧಾರ ಮಾಡ್ಬೋದು. ಓಡಾತಾ ಇದೀವಿ ಶಾಂತಪ್ಪರನ್ನ ಹಂಗೋ ಹಿಂಗೋ ಅಂತೇಳಿ ಹತ್ಬಿಟ್ಟು ಗಾಡಿ ಮೇಲೆ ಕುಂಡ್ರಿಸ್ಕೊಂಡ್ರೆ. ಶಾಂತಪ್ಪರೇ, ಜನಗಳು ಏನಾದರೂ ಒಂದು ಮೆಸೇಜ್ ಕೊಡಿ. ಕಣ್ಣು ಹೋರಿ ಮ್ಯಾಗೆ ಕಟ್ಕಂಡ್ ಕಣ್ಣು ಕುರಿ ಮ್ಯಾಗೆ ಅವಳ ಕಣ್ಣು ಅವರ ಮ್ಯಾಗೆ ಇವರ ಕಣ್ಣು ಊರ ಮ್ಯಾಗೆ. ಟ್ಯಾಲೆಂಟ್ ಇಲ್ಲೇನು ಕಮ್ಮಿನ ಶ್ರಮವಿಲ್ಲದೆ ಸಾಧನೆ ಆಗೈತಾ? ಆದ್ರೂ ಬೆವರು ಸುರಿಸಿ ಬದುಕುವಂತ ಜನರಿಗೆ ಇಲ್ಲೇನು ಬೆಲೆ ಆಯ್ತಾ? ಹೇಳು, ಬೆಲೆ ಆಯ್ತಾ? ಬೆಲೆ ಇಲ್ಲ. ಫ್ರೆಂಡ್, ನಮ್ಮ ಹುಡುಗ ಇವತ್ತು ಇದಕ್ಕೆ ಹೋಗಿದ್ದ. ಯಾವುದಕ್ಕೆ ಅಂದರೆ ಅವನು ಹೋಗಿದ್ದು ಇವತ್ತು ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಒಂದು ಫಂಕ್ಷನ್ ಮಾಡ್ತಾ ಇದ್ರು, ಕೃಷಿ ಮೇಳನ ಅಂದ್ಬಿಟ್ಟು. ಅದು ಬಂದಿದ್ದು ಯಲಹಂಕ, ಮತ್ತೆ ಆ ವಿಡಿಯೋ ಎಲ್ಲ ಮಾಡ್ಕೊಂಬಂದಿದ್ದಾನೆ. ಹೌದು ಗೈಸ್, ಆಲ್ರೆಡಿ 3 days ಇಂದ ಯಲಹಂಕ ನಿಯರ್ GKVKಯಲ್ಲಿ ಕೃಷಿ ಸಮ್ಮೇಳನ ನಡೀತಾ ಇದೆ. ಮತ್ತೆ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಆ್ಯಂಡ್ ವಿಡಿಯೋ ನಿಮಗೆ ನಾಳೆ ನನ್ನ ವ್ಲಾಗ್ಸಲ್ಲಿ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ಕೃಷಿ ಬಗ್ಗೆ ಡೈಲಿ ಮಾಹಿತಿ ಕೊಡ್ತೀನಿ, ಸಬ್ಸ್ಕ್ರೈಬ್ ಆಗಿ. ಏನೇ ಆಗಲಿ ಏನೇ ಹೋಗಲಿ, ಕಷ್ಟದಲ್ಲಿದ್ದಾಗ ಕೈ ಹಿಡಿದವ್ರನ್ನ ಮರಿಬಾರ್ದು. ಇದೇ ಥರ ಇವ್ರು ತುಂಬ ವಿದ್ಯೆನೆಲ್ಲ ಕಲಿತು ಎಷ್ಟೊಂದು ಪ್ರೋಗ್ರಾಮ್ಗಳಲ್ಲಿ ಫಂಕ್ಷನ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆದರೆ ಇವತ್ತು ಇವ್ರು ಯಾರು ನೋಡ್ತಾ ಇಲ್ಲ. ಇವರು ತುಂಬ ದೊಡ್ಡಾಪುರದಲ್ಲಿ ಓಡಾಡ್ತಾರೆ. ನಿಮ್ಮ ಕೈಲಾದ ಸಹಾಯ ಮಾಡಿ, ಇವ್ರು ಸಿಕ್ಕಿದ್ರೆ ನಿಮಗೆ ತುಂಬ ಕಾಣಿಸ್ತಾ ಇರ್ತಾರೆ. ಯಾರು ಅಂದ್ಕೊಂಬೇಡಿ, ಪಾಪ ಒಂದು ಹಿರಿ ಜೀವ, ವಯಸ್ಸಾಗಿರೋ ಜೀವ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಸಹಾಯ ಮಾಡಿದ್ದೆ.